ಸರ್ ಕರೆಕ್ಟ್. ನಿಮ್ಮ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಅಪ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಚೇತನ್ ಅಂದಾಗ ನಟನಾಗಿ ಕೂಡ ಆ ದಿನಗಳು ಚೇತನ್, ಆ ಸಾಂಗು, ನಂತರ ಬಂದಂತ ಮೈನಾ ಎಲ್ಲವೂ ಸಂದೇಶವನ್ನ ಕೊಡ್ತು. ಆಯ್ತಾ, ಚೇತನ್ ಸಿನಿಮಾ ಮೂಲಕನೇ ಯಾಕೆ ಬದಲಾವಣೆ ಮಾಡಕ್ ಆಗಲ್ಲ? ಅದು ಕೂಡ ಅತ್ಯುತ್ತಮವಾದ ಮಾಧ್ಯಮ. ಯೋಗೇಶ್ವರೇ, ಇವತ್ತಿನ ದಿನ ನಾನು 18 ವರ್ಷದಿಂದ ಅಮೆರಿಕ ಬಂದಾಗಿದೆ. ಕನ್ನಡದಲ್ಲಿ ಒಂದು 800 ಸಿನಿಮಾ ಒಂದೊಂದು ವರ್ಷ ಬರ್ಬೋದು. ಒಂದು 10 ಸಿನಿಮಾದಂಗ 20-30 ಸಾವಿರ ಸಿನಿಮಾ ಬಂದಿದೆ. ಯಾವ 30,000 ಸಿನಿಮಾದಿಂದ ಯಾವ ರಚನಾತ್ಮಕ ಬದಲಾವಣೆ ಆಗಿದೆ? ಎಸ್, ನಾವೆಲ್ಲ ಕೇಳಿದೀವಿ, ನೋಡಿದೀವಿ ಒಂದಷ್ಟು ಬದಲಾವಣೆಗಳು. ಬಂಗಾರದ ಮನುಷ್ಯ ಬಂದಾಗ ಎಷ್ಟೋ ಜನ ಪಟ್ಟ ಬಿಟ್ಟು ಹೋಗ್ಬಿಟ್ರು. ವೈಯಕ್ತಿಕವಾಗಿ ಹೌದು ವೈಯಕ್ತಿಕವಾಗಿ ನಾನು ಹೇಳ್ತಿದ್ದು ವ್ಯವಸ್ಥಿತವಾಗಿ. ಫಸ್ಟ್ ಆಫ್ ಆಲ್, ಬಂಗಾರದ ಮನುಷ್ಯ 18 ವರ್ಷದಲ್ಲಿ ಬಂದಿಲ್ಲ. ನಾನು ಹೇಳಿದ್ರೆ 30,000 18 ವರ್ಷದಲ್ಲಿ. ಆ ಕಾಲಘಟ್ಟದಲ್ಲಿ ಯಾವ ಒಂದು ವೈಯಕ್ತಿಕ ಮನ ಪರಿವರ್ತನೆ ಆಗಿ ಮಾಡ್ಬೋದು. ಇವತ್ತಿಗೂ ಯಾವ್ದೋ ಒಂದು ರಾಜ್ಕುಮಾರ್ ಸಿನಿಮಾ ನೋಡಿದ್ರೆ ಯಾವ್ದೋ ಒಂದು ತಂದೆ ತಾಯಿ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಬರ್ಬೋದು. ನಾವ್ ಈ ಮಾತನ್ನ ಯಾರೋ ಬೇರೆ ಹೋರಾಟಗಾರರ ಜೊತೆ ಆಡ್ಲಿಕ್ಕೆ ಆಗಲ್ಲ. ಚೇತನ್ ಅವ್ರಿಗೆ ಆ ಶಕ್ತಿ ಇದೆ. ಆದ್ರೆ ವ್ಯವಸ್ಥಿತವಾಗ ಬದಲಾವಣೆ ಸಿನಿಮಾದಿಂದ ಆಗಲ್ಲ. ರಚನಾತ್ಮಕ ಬದಲಾವಣೆ ನಾವು 10-12 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ನಾನು ಒಂದು ದೊಡ್ಡ ಪಟ್ಟಿ ಕೊಡ್ತೀನಿ ನಮ್ಮ ರಚನಾತ್ಮಕ ಬದಲಾವಣೆ. ಆಯ್ತು, ಸಿನಿಮಾ ಮಂದಿ ರಾಜಕೀಯಕ್ಕೂ ಬರ್ತಾರೆ, ಮುಖ್ಯಮಂತ್ರಿನೂ ಆಗ್ತಾರೆ. ಅವೆಲ್ಲ ಈ ಪಕ್ಷ ಅವೆಲ್ಲ ಅವರ ವೈಯಕ್ತಿಕ ಲಾಭದಿಂದ ಆಗ್ತಾರೆ. ಅವ್ರ ವೈಯಕ್ತಿಕಕ್ಕೋಸ್ಕರ ಆಗ್ತಾರೆ. ಒಂದ್ ಪಕ್ಷಗಳು ಸೇರ್ತಾರೆ, ಸಾಮಾಜಿಕ ಪರಿವರ್ತನೆಗೋಸ್ಕರ ನಿಂತ್ಕೊಳ್ಳಲ್ಲ. ಎರಡನೇದು. ಮೂರನೇದು, ಇವತ್ತಿನ ದಿನ ವಿಚಾರ ಬರಬೇಕು ಅಂದ್ರೆ ರೈಟರು, ಡೈರೆಕ್ಟರು ಆ ಆಲೋಚನೆ ಇಟ್ಕೊಂಡು ಮಾಡಬೇಕು. ಅದನ್ನ ನಾನಲ್ಲ, ನಾನೊಬ್ಬ ನಟ ಅಂದ್ರೆ ಕೈಗೊಂಬೆ. ಅವರ ಆಲೋಚನೆಯಿಂದ ಅವ್ರು ಆ ದಿನಗಳು ಮಾಡಿದ್ರು, ಮೈನಾ ಮಾಡಿದ್ರು, ಒಳ್ಳೆ ಸಿನಿಮಾ ಕೊಟ್ಟರು, ಚೆನ್ನಾಗಾಯ್ತು. ನಾನ್ ಬಿಟ್ಟು ನೀವು ಮಾಡಿದ್ರು ಚೆನ್ನಾಗ್ ಆಗ್ತಾ ಇತ್ತು. ಒಳ್ಳೆ ಕತೆ, ಒಳ್ಳೆ ಸಿನಿಮಾ ಬಂದ್ರೆ ಆ ಮೂಲಕ ನೀವು ಮತ್ತೆ ರೆಡಿ ಇದ್ದೀರಾ. ಒಳ್ಳೆ ಕತೆ, ಒಳ್ಳೆ ಸಿನಿಮಾ ಮಾಡಿದ್ರೆ ರೆಡಿ ಇದೀನಿ. ಬಟ್ ಒಳ್ಳೆ ಕತೆ, ಒಳ್ಳೆ ಸಿನಿಮಾದಿಂದ ರಚನಾತ್ಮಕ ಪರಿವರ್ತನೆ ಆಗತ್ತೆ ಅಂತ ಭ್ರಮೆನಲ್ಲಂತೂ ಇಲ್ಲ. ಅದು ಒಂದು ನಾನು ವೈಯಕ್ತಿಕವಾಗಿ ಬೆಳಿತೀನಿ ಹೊರತು ಸಮಾಜ ಬೆಳೆಯಲ್ಲ. ಓಕೆ ಸರ್, ಒಂದಷ್ಟು ಚೇತನ್ ಅವ್ರನ್ನ ಹೀರೋ ಆಗಿ ಫಾಲೋ ಮಾಡೋರು ಅಥವಾ ಹೋರಾಟಗಾರರಾಗಿ ಫಾಲೋ ಮಾಡೋರು ತುಂಬಾ ಜನ ಇದ್ದಾರೆ. ಅದು ಕಳೆದ 10 ವರ್ಷ ನಾವು ಕೂಡ ನೋಡ್ಕೊಂಡ್ ಬಂದಿದ್ದೀವಿ ಮೀಡಿಯಾದಲ್ಲಿದ್ದು. ಅದ್ರ ಜೊತೆಲಿ ಒಂದಷ್ಟು ಬದಲಾವಣೆಗಳ ಬಗ್ಗೆ ಮಾತಾಡ್ತಾ, ಮೀಸಲಾತಿ ವಿಚಾರ, ಸಮಾನತೆ ಅಂತ ಮಾತಾಡುವ, ಕ್ರಿಕೆಟ್ ನಲ್ಲಿ ಮೀಸಲಾತಿ ಬೇಕು ಅಂತ ಸೌತ್ ಆಫ್ರಿಕಾದ ಉದಾಹರಣೆಯನ್ನು ಕೊಡ್ತೀರಾ? ಅದು ಎಷ್ಟು ಮಟ್ಟಿಗೆ ಸರಿ? ಇದು ಪ್ರತಿಭೆಗೆ ಸೀಮಿತ ಆಗ್ಬೇಕಾ ಅಥವಾ ಮೀಸಲಾತಿಗೆ ಸೀಮಿತ ಆಗ್ಬೇಕಾ? ಮೀಸಲಾತಿನೇ ಪ್ರತಿಭೆ, ಮೀಸಲಾತಿನೇ ಮೆರಿಟ್. ಇವತ್ತಿನ ದಿನ ಸಿನಿಮಾ ಹೆಂಗೆ ನಡೀತಾ ಇದೆ ಕ್ರಿಕೆಟ್ ನಲ್ಲಿ ಅಂದ್ರೆ, ಯಾಕಂದ್ರೆ ಅದ್ರಲ್ಲಿ ಪವರ್ ಸ್ಟ್ರಕ್ಚರ್ ಇದೆ, ದುಡ್ಡಿದೆ. ಇವತ್ತು 48,000 ಕೋಟಿ BCCI ಈ ವರ್ಷ ₹1 ಟ್ಯಾಕ್ಸ್ ಕೊಟ್ಟಿಲ್ಲ. ಹೌದು, ಅದರಲ್ಲಿ ಅದು ಆ ಒಂದು IPL ಅದು ಪ್ರೈವೇಟ್ ಎಂಟಿಟಿ ಆದ್ರೂ ಕೂಡ ದುಡ್ಡು ಟ್ಯಾಕ್ಸ್ ಕೊಟ್ಟಿಲ್ಲ. ಅವ್ರಿಗೆ ಟ್ಯಾಕ್ಸ್ ಮಾಡ್ಬೇಕು, ಅದು ಬೇರೆ ಪ್ರಶ್ನೆ. ಆದ್ರೆ ಅವ್ರ ಬಹಳ ದುಡ್ಡಿದೆ. ರಿಚೆಸ್ಟ್ ಸ್ಪೋರ್ಟ್ಸ್ ಎಂಟಿಟಿ, ಡೆಫಿನೆಟ್ಲಿ ಕ್ರಿಕೆಟ್ ಸ್ಪೋರ್ಟ್ಸ್ ಎಂಟಿಟಿ ಪ್ರಪಂಚದಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ಯಾರಿಗೆ ಚಾನ್ಸ್ ಸಿಗತ್ತೆ ಅಂದ್ರೆ, ಯಾರಿಗೆ ಕನೆಕ್ಷನ್ಸ್ ಇದೆಯೋ, ಯಾರು ಕ್ಲಬ್ ಅಲ್ಲಿ ಆಟ ಮಾಡ್ತಾರೋ, ಯಾರು ದುಡ್ಡಿದೆಯೋ, ಯಾರು ಸಿಟೀಸ್ ಗಳಿಂದ ಬರ್ತಾರೋ, ಅವ್ರಿಗೆಲ್ಲ ಲಿಂಕ್ ಗಳಿಂದ ಚಾನ್ಸ್ ಸಿಗತ್ತೆ. ಅವರು ಒಂದು ಮಟ್ಟಿಗೆ ಪ್ರತಿಭಾವಂತರೇ. ಬಟ್ ನಿಜವಾದ ಪ್ರತಿಭಾವಂತರು ಇವತ್ತಿನ ದಿನ ನಾವು ಎಲ್ಲ ಸಮುದಾಯಗಳು ಅಡಗಿದೆ. ನಾನು 11 ಜನ ಇವಾಗ ಆಡಿದ್ದಾರೆ. 11 ಜನದಲ್ಲಿ ನೀವು ಅಂಕಿಅಂಶಗಳು ನೋಡಿದ್ರೆ 5 ಜನ ಅಪ್ಪರ್ ಕ್ಯಾಸ್ಟ್. 8-15% ಅಲ್ಲಿ 5 ಜನ ಇದ್ದಾರೆ. ಅದು ಓವರ್ ರೆಪ್ರೆಸೆಂಟ್. ಹೆಚ್ಚು ಕಮ್ಮಿ 45% ಅಲ್ಲಿ 8-15% ಬರ್ತಾರೆ, ಓವರ್ ರೆಪ್ರೆಸೆಂಟ್. ಒಂದು OBC ಕಮ್ಯುನಿಟಿ ಒಂದು 55% ನಲ್ಲಿ 4 ಜನ ಇದೆ. ಸರಿ, ಅಲ್ಲಿ 9 ಜನ ಇದೆ. ಇಬ್ರು ಮುಸಲ್ಮಾನ್ ಕಮ್ಯುನಿಟಿ. SC ST ಅಂದ್ರೆ 30% ಜನದಲ್ಲಿ ಒಬ್ಬ ಆಟಗಾರರಿಲ್ಲ. ದಲಿತರಿಗೆ ಬ್ಯಾಟ್ ಬೀಸಕ್ ಬರಲ್ವಾ? ಸಾರಿ, ನಾ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಒಂದ್ ಮಾತು, ಲಾಸ್ಟ್ ಟೈಮ್ CSK IPL ಗೆದ್ದಾಗ ಅಣ್ಣಾಮಲೈ ಒಂದ್ ಮಾತು ಹೇಳ್ತಾರೆ, CSK ಗೆಲ್ಲಕ್ ಕಾರಣ BJP ಅಂತ. ಕಾರಣ ವಿನ್ನಿಂಗ್ ಶಾಟ್ ಹೊಡೆಯೋದು ಜಡೇಜಾ ಹೆಂಡತಿ, BJP MLA ರವೀಂದ್ರ ಜಡೇಜಾ ಹೆಂಡತಿ. ತುಂಬಾ ನಗೆಪಾಟ್ಲಿಗೆ ಈಡಾಗುತ್ತೆ. ನೀವೀಗ ಹೇಳ್ತಿರುವಂತ ಮೀಸಲಾತಿ ಕ್ರಿಕೆಟ್ ನಲ್ಲಿ ಬೇಕು. ಯಾವ ಮಟ್ಟದಲ್ಲಿ? ಕಲಿಕೆ ಮಟ್ಟದಲ್ಲಿ. ದೇಶ ಅಂತ ರೆಪ್ರೆಸೆಂಟ್ ಮಾಡುವಾಗ ಅಲ್ಟಿಮೇಟ್ ಆಗಿ, ಹೌದು ನೀವ್ ಹೇಳದ್ನ ಅಗ್ರಿ ಮಾಡ್ತೀನಿ, ದೇಶ ಅಂತ ಬಂದಾಗ ಅಲ್ಟಿಮೇಟ್ ಆಗಿ 11 ಮೆಂಬರ್ಸ್ ಪ್ರತಿಭೆ ಇರೋರು ಮಾತ್ರ ಆಡ್ಬೇಕು. ನೀವ್ ಈ ಮನಸ್ಥಿತಿನೇ ಇದರ ಸಮಸ್ಯೆ ಇದೆ. ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ದೇಶದ ಬಗ್ಗೆ ನಾನು ಇಮಿಡಿಯೇಟ್ ಆಗಿ ಹಾಕಿ ಅಂತ ಹೇಳ್ತಾ ಇಲ್ಲ. ಅಂಡರ್ 15 ಇಂದ ಶುರು ಮಾಡ್ಕೊಳ್ಳಿ, ಲೋವರ್ ಲೆವೆಲ್ಸ್ ಇಂದ ಶುರು ಮಾಡ್ಕೊಳ್ಳಿ. ಸೌತ್ ಆಫ್ರಿಕಾ ಹಂಗೆ ಶುರು ಮಾಡ್ಕೊಂಡು ಹೋಗ್ತಾ 10-15 ವರ್ಷ ದೇಶ ರೆಪ್ರೆಸೆಂಟ್ ಮಾಡೋದು ಫೈನ್. ಬಟ್ ನೀವ್ ಎಲ್ಲೋ ಒಂದ್ ಕಡೆ 11 ಜನ ಪ್ರತಿಭೆನಲ್ಲಿ ಇರ್ಬೇಕು. ಏನ್ರೇ ಮೀಸಲಾತಿಯಿಂದ ಬಂದ್ರೆ ಪ್ರತಿಭೆ ಇಲ್ವಾ? ಮೀಸಲಾತಿಯಿಂದ ಬರೋರೇ ಪ್ರತಿಭಾವಂತರು. ಯಾಕೆ ಹೇಳ್ತೀನಿ ಗೊತ್ತಾ? ಇದು ಒಂದು ಬಿಗ್ಗೆಸ್ಟ್ ಎಂಪ್ಲಾಯರ್ ಇನ್ ದ ವರ್ಲ್ಡ್, ಇಂಡಿಯನ್ ರೈಲ್ವೇಸ್. ಮೀಸಲಾತಿ ಕೊಡೋರು ಬಿಗ್ಗೆಸ್ಟ್ ಎಂಪ್ಲಾಯರ್. ಒಂದು ಸರ್ವೆ ಮಾಡಿದ್ರು 2015ರಲ್ಲಿ. ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ? ಅಷ್ಟೇ ಇರತ್ತಾ? ಕಡಿಮೆ ಆಗತ್ತಾ, ಅಷ್ಟೇ ಇರತ್ತಾ? ಅಲ್ಲ, ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಮೀಸಲಾತಿ ನಿಜವಾಗ್ಲೂ ಮಾಡಿದ್ರೆ, ನಿಜವಾಗ್ಲೂ ದಲಿತರು, ಆದಿವಾಸಿಗಳು, ಅವರ ಪ್ರತಿಭಾವಂತರು ಬಂದ್ರೆ ಇನ್ನೂ ಉತ್ತಮ ತಂಡ ಆಗತ್ತೆ. ಅಂಕಿಅಂಶಗಳನ್ನ ಕೊಡ್ತೀನಿ, ವಿಚಾರ ಕೊಡ್ತೀನಿ. ನಾನು ಇನ್ನೊಂದು ಹೇಳ್ತೀನಿ, ಇವತ್ತಿನ ದಿನ 300 ಜನ 90 ವರ್ಷದ ಕ್ರಿಕೆಟ್ ಇತಿಹಾಸದಲ್ಲಿ, ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 300 ಜನ ಗಂಡಸರು ಬಂದು ಹೋಗಿದ್ದಾರೆ. 70-80 ಜನ SC ST ಇರಬೇಕು ಅಂಕಿಅಂಶಗಳ ಪ್ರಕಾರ. 4 ಜನ ಬಂದು ಹೋಗಿದ್ದಾರೆ. ಏನ್ ನಮ್ಮ ಹುಡುಗರಿಗೆ ಏನ್ ಬ್ಯಾಟ್ ಬೀಸಕ್ ಬರಲ್ವಾ? ಏನ್ ಬಾಲ್ ಎಸಕ್ ಬರಲ್ವಾ? ಏನ್ ಫೀಲ್ಡಿಂಗ್ ಮಾಡಕ್ ಬರಲ್ವಾ? ಲೀಡರ್ಶಿಪ್ ಎಲ್ಲರಿಗಿಂತ ಮೀರಿಸ್ತಾರೆ. ನಮಗ್ ಚಾನ್ಸ್ ಕೊಡಿ ಅಷ್ಟೇ. ಇವತ್ತಿನ ಮುಂಚಿನ ಕಾಲದಲ್ಲಿ
ಯಾವಾಗ ಮೀಸಲಾತಿ ಫಸ್ಟ್ ಬಂದಾಗ 1881 ಜ್ಯೋತಿಬಾ ಫುಲೆ ಬಂದಾಗ ಎಲ್ಲಾ ಗವರ್ಮೆಂಟ್ ಆಫೀಸಸ್ಗಳಲ್ಲಿ, ಎಲ್ಲಾ ಬ್ಯೂರೋಕ್ರಾಟ್ಸ್, ಎಲ್ಲಾ ಯೂನಿವರ್ಸಿಟಿಗಳಲ್ಲಿ, ಶಿಕ್ಷಣದ ಕೇಂದ್ರಗಳಲ್ಲಿ ಬ್ರಾಹ್ಮಣ ಗಂಡಸರು ಮಾತ್ರ ಇದ್ರು. ಅವ್ರು ಮಾತ್ರ ಇದ್ರೆ ಅವ್ರು ಮಾತ್ರ ಪ್ರತಿಭಾವಂತರ, ಅವ್ರು ಮಾತ್ರ ಬುದ್ಧಿವಂತರ. ಅದಾದ್ಮೇಲೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿ ಬಂದಾಗ ಎಲ್ಲರಿಗೂ ಚಾನ್ಸ್ ಸಿಕ್ತು. ಸೊ ಹಾಗೇನೆ ಇವತ್ತಿನ ದಿನ ಓವರ್ ರೆಪ್ರೆಸೆಂಟೆಡ್ ಆಡೋರೇ ಪ್ರತಿಭಾವಂತರಲ್ಲ. ಎಲ್ಲಾರ್ಗು ಚಾನ್ಸ್ ಕೊಟ್ಟ ನಿಜವಾದ ಪ್ರತಿಭಾವಂತರು ಬರ್ತಾರೆ. ಇನ್ನೂ ಇಂಪ್ರೂವ್ಮೆಂಟ್ ಟೀಮ್ ಆಗುತ್ತೆ, ಇನ್ನೂ ರೆಪ್ರೆಸೆಂಟೇಟಿವ್ ಆಗುತ್ತೆ, ಇನ್ನೂ ಜಸ್ಟಿಸ್ ಆಗುತ್ತೆ. ಕ್ರಿಕೆಟ್ ನಲ್ಲಿ ಮೀಸಲಾತಿ ಬಹಳ ಅಗತ್ಯ ಇದೆ. ಅದೇ ಪ್ರತಿಭೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಅದೊಂದು ನಿಮ್ಮ ಪರ್ಸೆಪ್ಷನ್ ಅಲ್ಲಿ ನೀವು ಹೇಳಿದ್ರಿ. ನನಗನ್ಸೋದು ಓಕೆ, ಒಬ್ಬ ನಟರಾಜನ್ ತಮಿಳ್ನಾಡನ್ನ ರೆಪ್ರೆಸೆಂಟ್ ಮಾಡುವಂತ ಆಟಗಾರ, ಅವ್ರ ತಂದೆ ತಾಯಿ ಇವತ್ತು ಹಳ್ಳಿಲಿ ಒಂದು ಸಣ್ಣ ಚಿಕನ್ ಅಂಗಡಿ ಇಟ್ಕೊಂಡಿದ್ದಾರೆ. ಒಬ್ಬ ಮೊಹಮ್ಮದ್ ಸಿರಾಜ್, ಅವ್ರ ತಂದೆ ಆಟೋ ಓಡಿಸ್ತಾನೆ ಸತ್ತೋದ್ರು. ಅವ್ರುಗಳು ಕೂಡ ದೇಶನ ರೆಪ್ರೆಸೆಂಟ್ ಮಾಡಿದ್ರು. ದೇಶ ರೆಪ್ರೆಸೆಂಟ್ ಮಾಡ್ಲಿ, ಅವರೆಲ್ಲ ಬರ್ಲಿ, ಎಲ್ಲಾ ಜನಾಂಗದವ್ರು ಬರ್ಲಿ, ಎಲ್ಲಾ ಜನಾಂಗದವ್ರು ಇರಬೇಕು. ಆದ್ರೆ ದಲಿತರ, ಆದಿವಾಸಿನ ಯಾಕೆ ಮಿಸ್ಸಿಂಗ್ ಇದ್ದಾರೆ? ನಾವು ನೋಡಿ, ಯಾರು ಕೂಡ ಇಲ್ಲಿ ಹುಡುಕಿ SC/ST ಆಚೆ ಹಾಕ್ಬೇಕು ಅಂತ ಹೇಳ್ತಾರೆ. ಅದನ್ನ ಯಾರು ಕೂಡ ಆರೋಪ ಮಾಡ್ತಾ ಇಲ್ಲ. ಆದ್ರೆ ವ್ಯವಸ್ಥಿತವಾಗಿ ಹೆಂಗಿದೆ ಅಂದ್ರೆ ಕ್ರಿಕೆಟ್ ನಲ್ಲಿ, ಇವಾಗ ಕಬಡ್ಡಿನಲ್ಲಿ ಏನು SC/ST ಬೇಜಾರು ಆಡ್ತಾರೆ. ಅದು ಒಂದು, ಇವಾಗ ಕ್ರಿಕೆಟ್ ಅನ್ನು ನೀವು ಆಟ ನೋಡಿದ್ರು ಕೂಡ ಯೋಗೀಶ್ ಗೆಳೆಯ, ಅದು ಒಂದು ಸ್ಪರ್ಶ ಈ ತರ ಕಬಡ್ಡಿ ತರ ಅಲ್ಲ. ಅದು ಒಂದು ರಿಸ್ಟಿನ ಆಟ, ದೂರದಲ್ಲಿ ನಿಂತ್ಕೊಂಡು ಓಡೋ ಆಟ. ಸೊ ಸ್ಪರ್ಶ ಇಲ್ಲ. ಸ್ಪರ್ಶ ಇಲ್ಲದೆ ಇದ್ದಾಗ ಅಸ್ಪೃಶ್ಯತೆ ಮುಂದುವರಿಸೋ ಒಂದು ಸಮುದಾಯಗಳಿಗೆ ಅದು ಸೂಕ್ತ ಆಟ ಅಂತ ಮುಂಚೆಯಿಂದ ಬಂದಿದೆ. ಸೊ ಆ ಕಾರಣಕ್ಕೆ ಈ ಆಟಗಳೇ ಆಡ್ತಾ ಇದೆ. ಅಲ್ಲೇ ದುಡ್ಡಿರೋದು, ಅಲ್ಲೇ ಬೆನಿಫಿಟ್ ಇರೋದು, ಅಲ್ಲೇ ಇವಾಗ ಕಬಡ್ಡಿ ಆಟಗಾರರು ಎಷ್ಟು ಜನ ಇದ್ದಾರೆ, ಆದ್ರೂ ಕೂಡ ಎಷ್ಟು ಪ್ರತಿಭಾವಂತರು. ನನಗೆ ಒಬ್ಬನ ಹೆಸರು ಹೇಳಕ್ ಬರಲ್ಲ. ಈ 11 ಜನ ಕ್ರಿಕೆಟ್ ಜಾಸ್ತಿ ನೋಡೋದೇ ಇಲ್ಲ, ನನ್ನ ವಿಚಾರ ನೋಡ್ತಾ ಅಲ್ಲಿ 11 ಜನ ಹೆಸರು ನಾನು ಎಲ್ಲರ ಹೆಸರು ನಾನು ಕೇಳಿದೀನಿ, ಮೀಡಿಯಾದಲ್ಲಿ ಅಷ್ಟು ಬರುತ್ತೆ. ಇವಾಗ ಕ್ರಿಕೆಟ್ ನಲ್ಲೇ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಕ್ರಿಕೆಟ್ ನಲ್ಲೇ ನಿಮ್ಗೆ ದೊಡ್ಡ ಪ್ರಚಾರ ಸಿಗುತ್ತೆ, ಕ್ರಿಕೆಟ್ ನಲ್ಲೇ ನಿಮ್ಗೆ ದೊಡ್ಡ ಡೀಲ್ ಸಿಗುತ್ತೆ, ಕ್ರಿಕೆಟ್ ನಲ್ಲಿ ದೊಡ್ಡ ಸಂಭಾವನೆ, ಕ್ರಿಕೆಟ್ ನಲ್ಲೇ ನೀವು ಬಾಲಿವುಡ್ ಜೊತೆ ಮಜಾ ಓಡಾಯಿಸ್ಕೊಂಡು ನಾಳೆ ದಿನ ಒಂದು ಬಾಲಿವುಡ್ ಹೀರೋವನ್ನೇ ಮದುವೆ ಆಗೋ ಸಾಧ್ಯತೆಗಳಿರುತ್ತೆ. ಒಬ್ಬ ಕಬಡ್ಡಿ ಪ್ಲೇಯರ್ ಸಿಗತ್ತಾ, ಒಬ್ಬ ಹಾಕಿ ಆಟಗಾರ ಸಿಗತ್ತಾ, ಒಬ್ಬ ರೆಸ್ಲರ್ ಸಿಗತ್ತಾ, ಒಬ್ಬ ರನ್ನರ್ ಸಿಗತ್ತಾ? ಸೊ ಆ ಕಾರಣಕ್ಕೆ ಕ್ರಿಕೆಟ್ ನಲ್ಲಿ ಸ್ಪೋರ್ಟ್ಸ್ ಅಲ್ಲೂ ಅಸಮಾನತೆ, ಅದರ ಒಳಗೂ ಕೂಡ ಬಹಳ ಅಸಮಾನತೆ, ಅದರಲ್ಲೂ ಕೂಡ ಬ್ಯಾಟರ್ಗೂ ಬೌಲರ್ಗೂ ಬಹಳ ಅಸಮಾನತೆ ಇದೆ. ಸೊ ಅದ್ ಯಾಕೆ ಹೇಳ್ತೀನಿ ಅಂದ್ರೆ, ಬ್ಯಾಟಿಂಗ್ ನಲ್ಲಿ ನಿಮಗೆ ದುಡ್ಡು ಜಾಸ್ತಿ ಬೇಕು. ಒಬ್ಬ ನುಡಿ ಅಂತ ಒಬ್ಬ ಎಕ್ಸ್ಟ್ರಾರ್ಡಿನರಿ ಸೌತ್ ಆಫ್ರಿಕನ್ ಬೌಲಿಂಗ್ ಸೆನ್ಸೇಷನ್ ಇದೆ. ಅವನ ಇಂಟರ್ವ್ಯೂ ನೋಡಿದ್ರೆ, ನಾನ್ ಬಂದಿದ್ದು ಬ್ಯಾಟ್ಸ್ಮನ್ ಆಗಕ್ಕೆ, ಬಟ್ ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ಅದಕ್ಕೆ ಬೌಲರ್ ಆದೆ. ಬೌಲಿಂಗ್ ನಲ್ಲಿ ಬಹಳ ಹೆಸರು ಮಾಡಿದ್ದಾರೆ. ಬಟ್ ಇವತ್ತಿನ ದಿನ ಬ್ಯಾಟ್ಸ್ಮನ್ಗೂ ಬೌಲಿಂಗು ಅದರಲ್ಲೂ ವ್ಯತ್ಯಾಸ ಇದೆ. ಬ್ಯಾಟ್ಸ್ಮನ್ ಹಿಸ್ಟಾರಿಕಲಿ ಬಹಳ ದುಡ್ಡಿರೋರು. ಆ 4 ಜನ ದಲಿತರು 300 ಜನ ಅಂತ ಹೇಳಿದಾಗ 3 ಜನ ಬೌಲರ್ಸ್ಗಳೇ, ಒಬ್ಬ ಬ್ಯಾಟ್ಸ್ಮನ್, 3 ಜನ ಬೌಲರ್ಸ್, ಆಲ್ರೌಂಡರ್ಸ್. ಸೊ ಸಿಸ್ಟಮ್ ನಲ್ಲಿ ಇನಿಕ್ವಾಲಿಟಿ, ಅಸಮಾನತೆ ತುಂಬಿ ತುಳುಕ್ತಾ ಇದೆ. ಅದು ಯಾವ ಮಟ್ಟಿಗೆ ಅಡ್ಜಸ್ಟ್ ಮಾಡ್ತೀವಿ, ಅಡ್ರೆಸ್ ಮಾಡ್ತೀವಿ, ಬಹಳ ಮುಖ್ಯ. ಸರ್, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಬಟ್ ಸೌತ್ ಆಫ್ರಿಕಾ ಕ್ರಿಕೆಟ್ ಅಲ್ಲಿ ಇರೋದು ಮೀಸಲಾತಿ ಅಲ್ಲ. ನಾನು ಅನ್ಕೊಂಡಿರೋಂಗೆ ಅಲ್ಲಿರೋದು ವರ್ಣಭೇದ ನೀತಿ. ಇಷ್ಟು ಜನ ಕರಿಯರ್ ಇರ್ಬೇಕು, ಇಷ್ಟು ಜನ ಬಿಳಿಯರ್ ಇರ್ಬೇಕು. ಅದು ನೆಲ್ಸನ್ ಮಂಡೇಲಾ ಅವ್ರು ಇದ್ದಾಗ ನಾನ್ ತಿಳ್ಕೊಂಡಿರೋ ರೀತಿ. ಅದನ್ನ ಮೀರಿದಾಗೂ ಇನ್ನೇನಾರು ಇದ್ರೆ ನೀವು ಹೇಳ್ಬೋದು. ನೆಲ್ಸನ್ ಮಂಡೇಲಾ ಇದ್ದಾಗ ಅಲ್ಲ ಅದು ಬಂದಿದ್ದು, ನನ್ಗೆ ಗೊತ್ತಿರೋದು 2015-16. ಬಟ್ ನೀವ್ ಹೇಳ್ದಂಗೆ ವರ್ಣಭೇದ ನೀತಿ ಬಹಳ ಇದೆ. ಮುಂಚೆ ಹ್ಯಾನ್ಸಿ ಕ್ರೋನೆ ಕ್ಯಾಪ್ಟನ್ ಆಗಿದ್ರು, ಅವರು ಕರಿಯರ್ ಅನ್ನೋ ಕಾರಣಕ್ಕೆ ಕ್ಯಾಪ್ಟನ್ ಮಾಡಿದಾಗ ಒಬ್ಬೊಬ್ರು ಬಂದಿರಬಹುದು, ಆದ್ರೆ ರೆಪ್ರೆಸೆಂಟೇಷನ್ ಆಗಿ ಬಂದಿಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಬಂದಿಲ್ಲ. ಸೊ ಆ ಕಾರಣ ಒಬ್ಬೊಬ್ರು ಹಳೆ ಕಾಲದಲ್ಲಿ 120-140 ವರ್ಷದಿಂದನೂ ಒಬ್ಬ ದಲಿತ ಶೂದ್ರ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬಂದಿರಬಹುದು. ಆದ್ರೆ ಅವ್ರು ಬಂದಿದ್ದಾರೆ ಅಂತ ಜನ ಸಮುದಾಯ ಬಂದಿದೆ, ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಹೇಳಕ್ ಆಗಲ್ಲ. ಸೊ ಅಲ್ಲೂ ಕೂಡ ವರ್ಣಭೇದ ನೀತಿ ಇದೆ. ವರ್ಣಭೇದಕ್ಕೂ ಜಾತಿ ವ್ಯವಸ್ಥೆಗೂ ಒಂದು ಹೊಂದಾಣಿಕೆ ಅನ್ನೋದು ಇದೆ. ಅಂದ್ರೆ ಹಾಗಿದ್ದಾಗ ಎರಡು ಒಂದೇ ಅಲ್ಲ. ವರ್ಣಭೇದ ನಿಮಗೆ ಕಾಣಿಸುತ್ತೆ, ಜಾತಿ ವ್ಯವಸ್ಥೆ ಅದು ಹಳ್ಳಿಗಳಲ್ಲಿ ತಲೆಮಾರಿಂದ ಬಂದಿರುತ್ತೆ, ಬಟ್ ನೋಡಿದ ತಕ್ಷಣ ಗೊತ್ತಾಗಲ್ಲ. ಸೊ ಇವಾಗ ವ್ಯತ್ಯಾಸಗಳು ಇದಾವೆ. ಆದ್ರೆ ಪ್ರಾತಿನಿಧ್ಯ, ನ್ಯಾಯದ ದೃಷ್ಟಿನಲ್ಲಿ ಮತ್ತೆ ಟೀಮ್ ಅದಕ್ಕೆ ಇನ್ನು ಉತ್ತಮವಾಗಿ ಆಡೋದಕ್ಕೆ ಸೌತ್ ಆಫ್ರಿಕಾ ಮಾಡೆಲ್ ಇಸ್ ಗುಡ್ ಮಾಡೆಲ್. ಅವರು ಅಂಕಿಅಂಶಗಳು ನೋಡಿದ್ರೆ 7th place ಇಂದ 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಆಮೇಲೆ ಸೆಮಿಫೈನಲ್ಸ್ ಕೊಟ್ಟು ಅವರು ಆರಾಮಾಗಿ ಆಸ್ಟ್ರೇಲಿಯಾ ಗೆಲ್ಬೋದಾಗಿತ್ತು. ನಾಳೆ ದಿನ ಇಂಡಿಯಾ ಮೇಲೆ ಆಟ ಆಡಿ ಇಂಡಿಯಾದ ಮೇಲೆ ಒಂದು ಫೈಟ್ ಕೊಡ್ಬೋದಾಗಿತ್ತು, ಯಾರು ಬೇಕಾದ್ರೂ ಗೆಲ್ಬೋದಾಗಿತ್ತು. ಆಮೇಲೆ ನೀವು ಹೇಳ್ತಾ ಮೀಸಲಾತಿಯಿಂದನೇ ಗೆದ್ದು ಅಂತ ನಾವು ಹೇಳ್ಬೋದಾಗಿತ್ತು. ಬಟ್ ಹಂಗಲ್ಲ, ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ವಿಮೆನ್ಸ್ ಟೀಮ್ ನೋಡಿದ್ರೆ, ವಿಮೆನ್ಸ್ ಟೀಮ್ ಅಲ್ಲಿ ಇಂಡಿಯಾ ಮೋರ್ ರೆಪ್ರೆಸೆಂಟೇಟಿವ್, ವೆರಿ ಗುಡ್ ಟೀಮ್ 2017 ನಲ್ಲಿ ಫೈನಲ್ಸ್ ಹೋಗಿರೋ ಟೀಮು. ಸೊ ಹಾಗಿದ್ದಾಗ ಮೀಸಲಾತಿ ಎಲ್ಲೋ ಒಂದ್ ಕಡೆ ಟ್ಯಾಲೆಂಟ್ಗೆ ಕಡಿವಾಣ ಹಾಕತ್ತೆ ಅನ್ನೋದು ಭ್ರಮೆ. ಅದು ಒಂದು ಬಹುಸಂಖ್ಯಾತರ ಒಂದು ತಾರತಮ್ಯದ ಮನಸ್ಥಿತಿ. ಮೀಸಲಾತಿನೇ ಮೆರಿಟು, ಮೀಸಲಾತಿನೇ ಟ್ಯಾಲೆಂಟು. ಮೀಸಲಾತಿ ಹುಡುಕ್ತಷ್ಟು ಸೆಲೆಕ್ಷನ್ ಪೂಲ್ ಜಾಸ್ತಿ ಆಗುತ್ತೆ. ಸೆಲೆಕ್ಷನ್ ಪೂಲ್ ಜಾಸ್ತಿ ಆದಷ್ಟು ನೀವು ಎಲ್ಲಾರು ಹುಡುಕ್ತೀರಾ. ಇಲ್ಲಪ್ಪ, ಒಂದು ದಲಿತ ಹುಡ್ಕೊಂಡ್ ಬರ್ಬೇಕು, ಒಂದು ಆದಿವಾಸಿ ಹುಡ್ಕೊಂಡ್ ಬರ್ಬೇಕು, ಇವ್ರಿಗೂ ಚಾನ್ಸ್ ಕೊಡ್ಬೇಕು, ಇವರು ನಮ್ಮ ಭಾರತೀಯರು ಅಂದಾಗ ಹುಡುಕ್ತಾಗ ಎಕ್ಸ್ಟ್ರಾರ್ಡಿನರಿ ಪ್ರತಿಭಾವಂತರು ಬರ್ತಾರೆ, ಟೀಮಿಗೆ ಇನ್ನೂ ಒಳ್ಳೇದಾಗುತ್ತೆ.